ಹಲೋ ಫ್ರೆಂಡ್ಸ್, ಇವತ್ತು ನಾನು ಕಂಪ್ನಿ ಕ್ರಿಯೇಷನ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ಇಂಟ್ರೊಡಕ್ಷನ್ ಆಫ್ ಟ್ಯಾಲಿ ಬಗ್ಗೆ ಮಾಡಿದ್ದೆ. ಇವತ್ತು ಕಂಪ್ನಿ ಕ್ರಿಯೇಷನ್ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಕಂಪ್ನಿ ಕ್ರಿಯೇಷನ್ ಇನ್ ಟ್ಯಾಲಿ ERP9 ನಲ್ಲಿ ಯಾವ ಥರ ಇದೆ ಅಂತಂದರೆ, ಮೊದಲು ಟ್ಯಾಲಿ ERP9 ಓಪನ್ ಮಾಡೋದು ಯಾವ ಥರ ಅಂದರೆ, ಟ್ಯಾಲಿ ERP9 ಓಪನ್ ಮಾಡೋದಂತಂದರೆ ಈ ಥರ ಒಂದು ಡೆಸ್ಕ್ಟಾಪ್ ಐಕಾನ್ ಇರುತ್ತೆ ಅಥವಾ ಶಾರ್ಟ್ಕಟ್ ಐಕಾನ್ ಇರುತ್ತೆ. ಇದನ್ನು ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ಓಕೆ, ಓಪನ್ ಮಾಡಿದ್ರೆ ನಾವು ಈ ಥರ ಓಪನ್ ಆಗುತ್ತೆ. ನೀವು ಅಲ್ಲಿಂದನೂ ಕೂಡ ಓಪನ್ ಮಾಡೋದು, ಮತ್ತು ಮೇನ್ ಸರ್ಚಲ್ಲಿ ಟ್ಯಾಲಿ ಅಂತ ಟೈಪ್ ಮಾಡಿದ್ರೆ ಈ ಥರ ಬರ್ತದೆ. ಇದನ್ನು ಲೆಫ್ಟ್ ಕ್ಲಿಕ್ ಮಾಡಿದ್ರೂ ಕೂಡ ಓಪನ್ ಆಗುತ್ತೆ. ಎರಡು ಥರ ನಾವು ಓಪನ್ ಮಾಡ್ಬೋದು. ಸೊ ಇಲ್ಲಿ ನಾವು ಎಜುಕೇಷನ್ ಮೋಡ್ನಲ್ಲಿ ಇದು ಮಾಡ್ತಾಯಿದ್ದೀವಿ, ವರ್ಕ್ ಮಾಡ್ತಾಯಿದ್ದೀವಿ. ಏಕೆಂದರೆ ಲೈಸೆನ್ಸ್ಗೆ ಒಂದು ಸ್ವಲ್ಪ ತುಂಬ ಕಾಸ್ಟ್ ಆಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ. ಹಾಗಾಗಿ ಬಟ್ ಎರಡು ಸೇಮೇ, ಎಕ್ಸೆಪ್ಟ್ ಡೇಟ್ ಇಲ್ಲಿ ಮೆನ್ಷನ್ ಆಗಲ್ಲ. ವರ್ಕ್ ಎಜುಕೇಷನಲ್ ಮೋಡ್ನಲ್ಲಿ ಡೇಟು ನಾವು ಎಂಟ್ರಿ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಪ್ರೋಸೆಸ್ಗಳು ಸೇಮ್ ಇದೆ. ಸೊ ಲೆಟಸ್ W ಅಂತ ಟೈಪ್ ಮಾಡಿದ್ರೆ ಇಲ್ಲಿಗೆ ಹೋಗುತ್ತೆ. ಎಂಟರ್ ಅಂತ ಟೈಪ್ ಮಾಡಿದ್ರೆ ಈ ಥರ ಒಂದು ಡ್ಯಾಶ್ ಬೋರ್ಡ್ ಅಂತ ಹೇಳ್ಬೋದು, ಇದು ಬರುತ್ತೆ. ಇಲ್ಲಿ ನಾವು ಕಂಪ್ನಿ ಕ್ರಿಯೇಷನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಮೊದಲು ಸೆಲೆಕ್ಟ್ ಕಂಪನಿ ಅಥವಾ ಸೆಲೆಕ್ಟ್ ಕಂಪ್ನಿಗೆ ಹೋಗ್ಬೇಕು. ಇದು ಕಂಪ್ನಿ ಕ್ರಿಯೇಟ್ ಮಾಡಬೇಕಂದ್ರೆ ಕ್ರಿಯೇಟ್ ಕಂಪ್ನಿಗೆ ಹೋಗಬೇಕು. ಓಕೆ, ಕ್ರಿಯೇಟ್ ಕಂಪ್ನಿಗೆ ಹೋಗಬೇಕು. ಕ್ರಿಯೇಟ್ ಕಂಪ್ನಿಗೆ ಹೋದರೆ ಇಲ್ಲಿ ನೇಮ್ ಕೇಳುತ್ತೆ. ನಾನೇನು ಕೊಡ್ತೀನಿ, ರಾಜ್ ಇನ್ಫೋಟೆಕ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಮೇಲಿಂಗ್ ನೇಮ್ ಅಂದರೆ ಪತ್ರ ವ್ಯವಹಾರಕ್ಕೆ ಯಾವ ಥರ ನೇಮ್ ಅಂತ ಇದನ್ನೇ ಕೊಡ್ತೀನಿ, ಅಂಥದ್ದೇನಿಲ್ಲ. ಅಡ್ರೆಸ್ಸು ನಂಬರ್ 84 ಗದ್ಗೆ ಮೇನ್ ರೋಡ್ ಬೋಗಾದಿ ಅಂತ ಕೊಡ್ತೀನಿ. ಕಂಟ್ರಿ ಇಂಡಿಯಾ ಕೊಡ್ತೀನಿ. ಸ್ಟೇಟ್ ಕರ್ನಾಟಕ ಕೊಡ್ತೀನಿ. ಸ್ಟೇಟ್ ಕರ್ನಾಟಕ ಯಾವ ಥರ ಕೊಡ್ಬೋದು ಅಂತ ಅಂದರೆ, ಸ್ಟೇಟ್ಗೆ ಹೋಗಿ ಇಷ್ಟೆಲ್ಲ ಇದಾವಲ್ಲ, ಇಲ್ಲಿ ಕೆ ಅಂತ ಟೈಪ್ ಮಾಡಿದ್ರೆ ಕೆಯಿಂದ ಸ್ಟಾರ್ಟ್ ಆಗೋದು ಯಾವ್ಯಾವುದು ಅಂತ ಬರ್ತದೆ. ಅದರಲ್ಲಿ ಯಾರೋ ಕೀಸ್ನಲ್ಲಿ ನಾವು ಮೇಲೆ ಕೆಳಗೆ ಸೆಲೆಕ್ಟ್ ಮಾಡಿದ್ರೆ ಕರ್ನಾಟಕ ಬರುತ್ತೆ. ಓಕೆ, ನೆಕ್ಸ್ಟ್ ಪಿನ್ ಕೋಡ್ 570026 ಅಂತ ಹಾಕ್ತೀನಿ. ಫೋನ್ ನಂಬರ್ ಲ್ಯಾಂಡ್ಲೈನ್ ನಂಬರ್ 0821-278 ಏನೋ ಒಂದು ಹಾಕ್ತೀನಿ. ಇದು ಯಾವುದಿದೆಯೋ ಅದನ್ನು ಹಾಕ್ಬೋದು. ಮೊಬೈಲ್ 9449921675 ಹಾಕ್ತೀನಿ. ಸೊ ಇಮೇಲ್ ಇದ್ದರೆ ಇಮೇಲ್ ಹಾಕ್ತೀನಿ. ಗೋಪಿನಾಥ್ ಏನಿದೆಯೋ ಅದನ್ನು ಹಾಕ್ಬೋದು. goopinath.mec9@gmail.com. ನೆಕ್ಸ್ಟ್ ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ಹಾಕ್ಬೋದು. ನೆಕ್ಸ್ಟು ಫೈನಾನ್ಷಿಯಲ್ ಇಯರ್ ಬಿಗಿನ್ಸ್ ಫ್ರಮ್ ಅಂತ ಹೇಳ್ತಾ ಇದೆ. ಜನರಲಾಗಿ ಏಪ್ರಿಲ್ 2024 ಈ ವರ್ಷ ಇದಾಗೋದು, ಅದನ್ನು ಮೆನ್ಷನ್ ಮಾಡ್ಬೋದು. ಬಿಗಿನಿಂಗ್ ಫ್ರಮ್ ಆಲ್ಸೋ ದ ಸೇಮ್ ಡೇಟ್ ಆಗುತ್ತೆ, ಅದನ್ನು ಕೂಡ ಅದನ್ನೇ ಮೆನ್ಷನ್ ಮಾಡ್ಬೋದು. ಸೊ ಅದಿಲ್ಲ ಅಂತಂದರೆ ನೀವು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ಇದಕ್ಕೆ ಪಾಸ್ವರ್ಡ್ ಬೇಕಾ ಅಂತ ಕೇಳ್ತಾ ಇದೆ. ಇನ್ ಕೇಸ್ ಪಾಸ್ವರ್ಡ್ ಬೇಕು ಅಂತಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಜಸ್ಟ್ ಲೀವ್ ಇಟ್ ಆ್ಯಸ್ ಬ್ಲ್ಯಾಂಕ್ನ ಬಿಡ್ಬೋದು. ಯೂಸರ್ ಸೆಕ್ಯೂರಿಟಿ ಏನು ಬೇಕಿಲ್ಲ, ನೋ ಅಂತ ಕೊಡಿ. ಇನ್ನು ಡಿಫಾಲ್ಟ್ ವ್ಯಾಲ್ಯೂಸ್ ಕೊಡಿ. ಇವೆಲ್ಲನೂ ಏನೇನಿದೆ ಅದನ್ನು ಅದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗಿ. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ 2 ಸಾಕು ಸದ್ಯಕ್ಕೆ. ಅಂದರೆ 84 ರೂಪೀಸ್ .00 ಥರ ಇದು ಡೆಸಿಮಲ್ ಪ್ಲೇಸಸ್ಸು. ವರ್ಡ್ ಆಫ್ಟರ್ ಪೈಸೆ ಇದು ಇರಲಿ ಬಿಡಿ, ಅದೇ ಎಷ್ಟು 8 ರೂಪೀಸ್ 50 ಪೈಸೆ ಥರ ಇರಲಿ ಅಂತ ಕೇಳ್ತಾ ಇದೆ. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್, ಅಮೌಂಟ್, ವರ್ಡ್, ಈ ಥರ ಏನಿದೆ ಅದನ್ನು ಡೀಟೇಲ್ ಇಷ್ಟನ್ನೇ ಕೊಡಿ. ಎಂಟರ್ ಕೊಡಿ. ಅಕ್ಸೆಪ್ಟ್ ಎಸ್ ಆರ್ ನೋ ಅಂತ ಕೇಳುತ್ತೆ. ಎಸ್ ಅಂತ ಹೇಳ್ಬೇಕಂದ್ರೆ ಎಂಟ್ರ್ ಒತ್ತಬೇಕು. ನೋ ಅಂತ ಹೇಳ್ಬೇಕಂದ್ರೆ ನೋ ಎಸ್ಕೇಪ್ ಒತ್ತಬೇಕು. ಸೊ ನಾನು ಎಂಟರ್ ಓದ್ತೀನಿ. ಅಕ್ಸೆಪ್ಟ್ಗೆ ಎಂಟರ್ ಓದಿದ್ರೆ ಇದು ಸೇವ್ ಆಯಿತು. ಸೊ ಈಗ ನಾನು ರಾಜ್ ಇನ್ಫೋಟೆಕ್ ಅನ್ನೋ ಕಂಪ್ನಿನ ಸೇವ್ ಮಾಡಿದ್ದೀನಿ. ನೋಡಿ ಇಲ್ಲಿ ಏನೇನು ಡೀಟೇಲ್ಸ್ ತೋರಿಸುತ್ತೆ ಲೆಫ್ಟ್ ಸೈಡ್ಗೆ ಅಂತ ಅಂದರೆ, ಸೊ ಕರೆಂಟ್ ಪೀರಿಯಡ್ ಅಂತ ತೋರಿಸುತ್ತೆ. 1/4/2004 to 31
3/2025 ಈ ಫೈನಾನ್ಷಿಯಲ್ ಇಯರ್ಗೆ ಅಂತ ಹೇಳ್ತಾ ಇದೆ. ಮತ್ತು ಕರೆಂಟ್ ಡೇಟ್ ಮಂಡೇ ಫಸ್ಟ್ ಆಫ್ ಏಪ್ರಿಲ್ 2024 ನಮಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದೆ. ಇದು ಫೈನಾನ್ಷಿಯಲ್ ಇಯರ್ ಯಾವಾಗ ಕಾಮೆನ್ಸ್ ಆಗಿದೆ ಅದನ್ನು ತೋರಿಸ್ತಾ ಇದೆ. ಸೊ ನೇಮ್ ಆಫ್ ದಿ ಕಂಪ್ನಿ ರಾಜ್ ಇನ್ಫೋಟೆಕ್ ಅಂತ ಇದೆ. ಸೊ ಡೇಟ್ ಆಫ್ ಲಾಸ್ಟ್ ಎಂಟ್ರಿ ಯಾವುದೇ ವೋಚರ್ನ ಎಂಟ್ರಿ ಮಾಡಿಲ್ಲ, ಹಾಗಾಗಿ ನೋ ವೋಚರ್ಸ್ ಎಂಟರ್ಡ್ ಅಂತ ಬರ್ತಾ ಇದೆ. ಸೊ ಇದು ಕಂಪ್ನಿ ಕ್ರಿಯೇಟ್ ಆಯಿತು. ಈಗ ಇದನ್ನು ಡಿಲೀಟ್ ಮಾಡೋದು ಯಾವ ಥರ ಅಥವಾ ಶಡ್ ಕಂಪ್ನಿ ಮಾಡೋದು ಯಾವ ಥರ ಅಂತ ಇದು ತಿಳ್ಕೊಬೇಕು ಅಂತಂದರೆ, ನಾವು ಇದು ಗೇಟ್ ವೇ ಆಫ್ ಟ್ಯಾಲಿ ಅಂತ ಇದಕ್ಕೆ ಹೆಸರು. ಇದು ಯಾವಾಗಲೂ ಗೇಟ್ ವೇ ಆಫ್ ಟ್ಯಾಲಿ ಅಂದರೆ ಏನಿದೆಯೋ ಅದು ಗೇಟ್ ವೇ ಆಫ್ ಟ್ಯಾಲಿಗೆ ಬರುತ್ತೆ. ಈಗ ಎಸ್ಕೇಪ್ ಬಟನ್ ಒತ್ತಿದ್ರೆ ಇನ್ ಕೇಸ್ ನಾವು ಒಳಗಡೆ ಇದ್ದರೆ ಆಚೆ ಬರುತ್ತೆ. ಸಾರಿ, ಇದು ನಾನು Alt F3 ಒತ್ತಿ ಒತ್ತಿದ್ರೆ ಕಂಪ್ನಿ ಇನ್ಫಾರ್ಮೇಷನ್ ಬರ್ತದೆ. ಕಂಪ್ನಿ ಇನ್ಫಾರ್ಮೇಷನಲ್ಲಿ ಸೆಲೆಕ್ಟ್ ಕಂಪ್ನಿಗೆ ಹೋಗಿ ಸೊ ಇಲ್ಲಿ ಯಾವ್ಯಾವ ಕಂಪನೀಸ್ ಕ್ರಿಯೇಟ್ ಆಗಿದೆಯೋ ಅದೆಲ್ಲ ಇಲ್ಲಿ ತೋರಿಸುತ್ತೆ. Alt F3 ಹೊಡೆದ್ರೆ ಸೆಲೆಕ್ಟ್ ಕಂಪ್ನಿನಲ್ಲಿ ಇದೆಲ್ಲ ತೋರಿಸುತ್ತೆ. ಈಗ ನಾವು ರಾಜ್ ಇದನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ನೇಮ್ನ ಇಲ್ಲಿ ಕೊಡಬೇಕಾಗುತ್ತೆ. ರಾಜ್ ಸಾರಿ ಸೆಲೆಕ್ಟ್ ಕಂಪ್ನಿಗೆ ಹೋಗಿ ಎಂಟರ್ ಕೊಡಿ. ಇಲ್ಲಿ ರಾಜ್ ಇನ್ಫೋಟೆಕ್ ಅಂತ ಕೊಡಿ. ರಾಜ್ ಇನ್ಫೋಟೆಕ್. ಸೊ ಇಲ್ಲೋಗಿ ನಾವು ಡಿಲೀಟ್ Alt D ಅಂತ ಪ್ರೆಸ್ ಮಾಡಿ ಇದು ಡಿಲೀಟ್ ಆಗ್ತಿಲ್ಲ. ನಾವು ಶಟ್ ಮಾಡಿ ಆಮೇಲೆ ಡಿಲೀಟ್ ಮಾಡ್ಬೋದು. ಸೊ ಶಟ್ ಕಂಪ್ನಿಗೆ ಹೋಗಿ ಸೊ ಇಲ್ಲಿ ರಾಜ್ ಇನ್ಫೋಟೆಕ್ ಅಂತ ಇದೆ, ಇದು ಇಲ್ಲಿ ಸೆಲೆಕ್ಟ್ ಆಗಿದೆ. ನಾವು ಎಂಟರ್ ಕೊಟ್ಟರೆ ಶಟ್ ಆಗುತ್ತೆ. ನೋಡಿ, ಈ ಕಂಪ್ನಿ ಈಗ ಇಲ್ಲಿಲ್ಲ. ಕಂಪ್ನಿ ಮೊದಲು ಈಗ ತೋರಿಸ್ತಾ ಇತ್ತು, ಈಗಿಲ್ಲ. ದಟ್ ಮೀನ್ಸ್ ಅದು ಕ್ಲೋಸ್ ಆಗಿದೆ ಅಂತ, ಅಂದರೆ ಕಂಪ್ನಿನ ಕ್ಲೋಸ್ ಮಾಡಿದ್ದೀವಿ ಅಂತ ಅರ್ಥ. ನೆಕ್ಸ್ಟು ಈಗ ಇದನ್ನು ಅಗೈನ್ ಸೆಲೆಕ್ಟ್ ಕಂಪ್ನಿಗೆ ಹೋಗಿ ಸೊ ಇಲ್ಲಿ Alt D ಅಂತ ಕೊಡಿ. ಸೊ ಶಟ್ ಡೌನ್ ಇದು ಶಟ್ ಕಂಪ್ನಿ ಕೊಡಿ. ಅದು ಯಾಕೆ ಬರ್ತಾ ಇದೆ? ಕಂಪ್ನಿನ ಆಲ್ಟರ್ ಅದರ ಡೀಟೇಲ್ಸ್ ಚೇಂಜ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂತ ಅಂದರೆ ನೀವೇನು ಮಾಡ್ಬೋದು ಅಂತ ಅಂದರೆ Alt F3 ಹೋಗಿ ಮತ್ತು ಆಲ್ಟರ್ ಕೊಡಿ. ಆರೋ ಕೀಸಿಂದ ಕೆಳಗಡೆ ಬಂದು ಆಲ್ಟರ್ ಕೊಡಿ. ಆಲ್ಟರ್ ಕೊಟ್ಟು ರಾಜ್ ಇನ್ಫೋಟೆಕ್ ಅಂತ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. 3-4 ಕಂಪ್ನಿ ಇದ್ದರೆ 3-4 ಕಂಪ್ನಿಯಲ್ಲಿ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟ್ರ್ ಕೊಡಿ. ಎಂಟ್ರ್ ಕೊಟ್ಟು ಇಲ್ಲಿ ರಾಜ್ ಇನ್ಫೋಟೆಕ್ ಬದಲು ನಮಗೆ ಬೇರೆದೇನಾದ್ರು ಬೇಕು ಅಂತ ಹೇಳಿದ್ರೆ ಇದನ್ನು ಚೇಂಜ್ ಮಾಡ್ಬೋದು. ಆರೋ ಕೀಸಿಂದ ನಾನು ಇದು ಮಾಡ್ತೀನಿ, ಡಿಲೀಟ್ ಮಾಡಿ ನಾನು ರಾಮ್ ಇನ್ಫೋಟೆಕ್ ಅಂತ ಕೊಡ್ತೀನಿ.
ಓಕೆ, ಎಂಟರ್ 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 ಈ ಥರ ನಾನು ಬೇರೆದೆಲ್ಲನೂ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೆಲೆಕ್ಟ್ ಮಾಡಿ ನಾನು ಎಂಟರ್ ಕೊಡ್ತೀನಿ. ಸೊ ಎಂಟರ್ ಕೊಟ್ಟು ಸೇವ್ ಮಾಡ್ತೀನಿ. ಅಥವಾ ನಾನು ಆಲ್ಟ್ ಡಿ ಪ್ರೆಸ್ ಮಾಡಿದ್ರೆ ಡಿಲೀಟ್ ಮಾಡಬೇಕಂತ ಕೇಳುತ್ತೆ. ಎಸ್ ಅಂತ ಹೇಳಬೇಕು ಅಂದರೆ ಎಂಟರ್ ಪ್ರೆಸ್ ಮಾಡ್ತೀನಿ. ನೋ ಅನ್ಬೇಕು ಅಂದರೆ ಎಸ್ಕೇಪ್ ಪ್ರೆಸ್ ಮಾಡ್ತೀನಿ. ಐ ವುಡ್ ಪ್ರೆಸ್ ಎಂಟರ್. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡ್ತೀನಿ. ಈ ಥರ ನಾನು ಕಂಪ್ನಿನ ಡಿಲೀಟ್ ಮಾಡ್ಬೋದು ಅಥವಾ ಆಲ್ಟರ್ ಮಾಡ್ಬೋದು. ಸೊ ಇಷ್ಟು ನಿಮಗೆ ಕಂಪ್ನಿ ಕ್ರಿಯೇಷನ್ ಬಗ್ಗೆ ಇರೋಂಥದ್ದು ತುಂಬ ಸಿಂಪಲ್ ಆಗಿದೆ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.